ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಫೆಬ್ರವರಿ 1, 2, 3, 4, 5 ದಿನಗಳ ನಂತರ ನಿಮ್ಮ ಜೀವನ ಬದಲಾಗುತ್ತಿದೆ. ಒಬ್ಬ ಹೊಸ ವ್ಯಕ್ತಿಯ ಭೇಟಿ ನಿಮ್ಮ ಬಾಳನ್ನು ಬಂಗಾರ ಮಾಡುತ್ತದೆ. ಅದೇ ರೀತಿ ಈ 3 ಜಾಗಗಳಿಗೆ ಹುಣ್ಣಿಮೆಯ ನಂತರ ಹೋಗೋದನ್ನು ತಪ್ಪಿಸಬೇಕಾಗುತ್ತೆ. ಹಾಗಾದರೆ ಆ ಜಾಗಗಳು ಯಾವ್ಯಾವು? ವೃಷಭ ರಾಶಿಯವರ ಜೀವನದಲ್ಲಿ ನಡೆಯುತ್ತಿರುವಂತಹ ಹೊಸ ರೀತಿಯ ಬದಲಾವಣೆಗಳು ಯಾವುದು? ಇದು ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅವಧಿಯಾಗುತ್ತದೆಯೋ ಅಥವಾ ಕಷ್ಟಗಳ ಒಂದು ಅತಿಶಯೋಕ್ತಿಯಾಗುತ್ತದೆಯೋ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನಿಮ್ಮ ಜೀವನವು ಕೆಲವೊಮ್ಮೆ ನಿಮಗೆ ಕೆಲವು ಅದ್ಭುತವಾದ ಅವಕಾಶವನ್ನು ನೀಡುತ್ತದೆ. ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತದೆ. ಖಂಡಿತವಾಗಿ ಅದನ್ನು ಸದುಪಯೋಗ ಪಡಿಸಿಕೊಂಡಂತಹ ವ್ಯಕ್ತಿಗಳು ವಿಜೇತರಾಗ್ತಾರೆ. ಅದನ್ನು ಕಳೆದುಕೊಂಡಂಥವರು ಆ ಅದ್ಭುತವಾದ ಸಮಯ ಹೋಗಿದ್ದಕ್ಕೆ ಖಂಡಿತವಾಗಿ ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತೆ. ಈ ಸಮಯ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ನಿಮ್ಮ ಮನೆಗೆ ಹೊಸ ವ್ಯಕ್ತಿಯ ಆಗಮನವಾಗುತ್ತೆ. ಆ ವ್ಯಕ್ತಿಯನ್ನು ನೀವು ನಂಬಬೇಕು ಮತ್ತು ನಿಮ್ಮ ಜೀವನದಲ್ಲಿ ಕಲಿತ ಪಾಠವನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಕಷ್ಟದಲ್ಲಿ ನಿಮ್ಮ ಬಳಿಗೆ ಬಂದು ಕೈ ಚಾಚುವವರಿಗೆ ನಿಮ್ಮ ಮನಸ್ಸು ಇಲ್ಲ ಎಂದು ಹೇಳಲು ಒಪ್ಪೋದಿಲ್ಲ. ನಿಮ್ಮಲ್ಲಿ ಹಣವಿರಲಿ ಅಥವಾ ಇಲ್ಲದೇ ಇರಲಿ, ಅಥವಾ ನೀವು ಹಣವನ್ನು ಸುಲಭವಾಗಿ ಸಾಲವಾಗಿ ಪಡೆದರೂ ಸಹ ನೀವು ಅವರಿಗೆ ಸಹಾಯವನ್ನು ಮಾಡುತ್ತೀರಾ. ಆದರೆ ವಿಧಿ ನಿಮ್ಮ ಜೀವನವನ್ನು ತಿರುಗಿಸಿ ನೋಡಿ. ನಿಮ್ಮ ಕಷ್ಟಗಳನ್ನು ಎದುರಿಸಿದಾಗ ನೀವು ಸಹಾಯ ಮಾಡಿದವರಲ್ಲಿ ಯಾರೂ ತಮ್ಮ ಕೈಗಳನ್ನು ಚಾಚಿ ನಿಮಗೆ ಸಹಾಯ ಮಾಡಲು ಮುಂದಾಗೋದಿಲ್ಲ. ಅದೇ ರೀತಿ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಾಂತ್ವನದ ಮಾತುಗಳನ್ನು ಹೇಳಲು ಸಹ ಬಯಸೋದಿಲ್ಲ. ಇದು ನೀವು ಹಲವಾರು ಬಾರಿ ಅನುಭವಿಸಿದಂತಹ ಕಠೋರವಾದ ವಾಸ್ತವವಾಗಿದೆ. ಜೀವನದಲ್ಲಿ ನೀವು ಅನುಭವಿಸಿದಂತಹ ಅವಮಾನ, ಕಷ್ಟ, ದುಃಖ, ಕಣ್ಣೀರು ಎಲ್ಲವೂ ಈಗ ದೇವರಿಗೆ ಪ್ರೀತಿಯಾಗಿದೆ. ಖಂಡಿತವಾಗಿ ಈ ಸಮಯದಲ್ಲಿ ವೃಷಭ ರಾಶಿಯವರ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು, ನಿಂದನೆಗಳನ್ನು ದೂರ ಮಾಡಿ ಒಳ್ಳೆಯ ಶಕ್ತಿಯುತವಾದ ದಿನಗಳನ್ನು ಬರಮಾಡ್ತಿದ್ದಾರೆ. ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿಯುತ್ತದೆ. ನಿಮ್ಮ ಯಾವುದೇ ಕೆಲಸಗಳು ಕೂಡ ನಿಧಾನವಾಗಿ ಮತ್ತು ಆಳವಾಗಿ ಒಂದು ಬದಲಾವಣೆಯನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ ನಿಮ್ಮ ಮುಂದೆ ಬರ್ತಾ ಇದೆ. ಆದರೂ ಕೂಡ ಈ ಸಮಯದಲ್ಲಿ ನೀವು 3 ಸ್ಥಳಗಳಿಗೆ ಹೋಗೋದನ್ನು ಖಂಡಿತವಾಗಿ ತಪ್ಪಿಸಬೇಕು. ಇದಕ್ಕೆ ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು, ಸಂಪತ್ತು, ಸಮೃದ್ಧಿ, ಒಳ್ಳೆಯ ಗೌರವವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಆರೋಗ್ಯ ಭಾಗ್ಯವನ್ನು ಕೂಡ ಕಸಿದುಕೊಳ್ಳುತ್ತಾರೆ. ಈ 3 ಸ್ಥಳಗಳ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಷ್ಟೇ ಅಲ್ಲದೆ ನೀವು ನಿಮ್ಮ ನೋವು, ದುಃಖವನ್ನು ಒಳಗೆ ಮರೆ ಮಾಡಬೇಡಿ. ನಿಮ್ಮ ಉಸಿರುಗಟ್ಟಿಸಬೇಡಿ. ಅತ್ಯಂತ ವಿಶ್ವಾಸಾರ್ಹ ಮತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಯಾರೊಂದಿಗಾದರೂ ಅದನ್ನು ಹಂಚಿಕೊಳ್ಳಿ. ಇದು ನಿಮ್ಮ ಮನಸ್ಸನ್ನು ಹಗುರ ಮಾಡುತ್ತದೆ. ಇದು ಹೊಸ ಆಲೋಚನೆಗಳಿಗೆ ಶಕ್ತಿ ತುಂಬುತ್ತದೆ, ದಾರಿ ತೆರೆಯುತ್ತದೆ. ಬದಲಾವಣೆಗೆ ಹೆದರಬೇಡಿ. ಇದನ್ನು ಪ್ರಕೃತಿ ನಿಯಮ ಎಂದು ಸ್ವೀಕರಿಸಬೇಕು. ಹೊಸ ತಂತ್ರಜ್ಞಾನ, ಹೊಸ ಆಲೋಚನೆಗಳು, ಹೊಸ ವಿಧಾನಗಳನ್ನು ನಿಮ್ಮ ಜೀವನದಲ್ಲಿ ಸ್ವಾಗತಿಸುವ ಮೂಲಕ ಹೊಸದನ್ನು ನಿಧಾನವಾಗಿ ನೀವು ಕಲಿಯೋದಕ್ಕೆ ಸಾಧ್ಯವಾಗುತ್ತೆ. ಹೌದು, ಈ ಸಮಯದಲ್ಲಿ ನಿಮ್ಮದು ಯಾವುದೇ ತಪ್ಪಿಲ್ಲ ಅಂದರೂ ಕೂಡ ಕಲಿಯೋದನ್ನು ಎಂದಿಗೂ ಕೂಡ ನಿಲ್ಲಿಸಬಾರದು. ಕಾಲದೊಂದಿಗೆ ವೇಗವಾಗಿ ಚಲಿಸದಿದ್ದರೆ ನಾವು ಹಿಂದುಳಿಯುತ್ತೇವೆ ಎಂಬ ಕಠೋರ ಸತ್ಯವನ್ನು ನೀವು ತಿಳಿದುಕೊಳ್ಬೇಕು. ನಿಮ್ಮ ಒಳ್ಳೆಯತನ ಅದ್ಭುತವಾಗಿದೆ, ಆದರೆ ಅದಕ್ಕೆ ಸ್ವಲ್ಪ ಕಠಿಣತೆ ಮತ್ತು ಸ್ವಯಂ ಸಂರಕ್ಷಣೆಯನ್ನು ಸೇರಿಸಿದಾಗ ಮಾತ್ರ ನೀವು ಗೆಲ್ಲಕ್ಕೆ ಸಾಧ್ಯವಾಗುತ್ತೆ. ಈ ಸಮಾಜವನ್ನು ನೀವು ಶಾಶ್ವತವಾಗಿ ಮೋಸಗೊಳಿಸುತ್ತಲೇ ಇರುತ್ತದೆ. ನೀವು ಪ್ರೀತಿ, ವಾತ್ಸಲ್ಯ, ಐಶ್ವರ್ಯದ ಜೀವನ, ಸುಂದರವಾದ ಜಗತ್ತನ್ನು ಬಯಸ್ತಾ ಇದ್ದೀರಾ. ನಿಮ್ಮ ಆಡಳಿತಗಾರ ಶುಕ್ರನ ಪ್ರಭಾವದಿಂದ ಇದು ನಿಮ್ಮ ನೈಸರ್ಗಿಕವಾದ ಗುಣವಾಗಿರುತ್ತೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ನೀವು ಅವರಿಗೆ 100ಕ್ಕೆ 100ರಷ್ಟು ಅರ್ಹರಾಗಿರ್ತೀರಾ. ಆದರೆ ಅವರಿಗಾಗಿ ನಿಮ್ಮನ್ನು ನಾಶಪಡಿಸಿಕೊಳ್ಳಬೇಡಿ. ನಿಮ್ಮ ಮೌಲ್ಯಗಳು ಮತ್ತು ಸ್ವಾಭಿಮಾನವನ್ನು ಬಿಟ್ಟುಕೊಡಬೇಡಿ. ನಿಮ್ಮನ್ನು ಪೂರ್ಣ ಹೃದಯದಿಂದ ಪ್ರೀತಿಸುವವರಿಗೋಸ್ಕರ ಬದುಕನ್ನು ಬದುಕಬೇಕು. ಆದರೆ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳೋರ ಬಗ್ಗೆ ಒಂದು ಕ್ಷಣವೂ ಯೋಚಿಸಬೇಡಿ. ವೃಷಭ ರಾಶಿಯವರೇ, ನಿಮ್ಮ ಮನಸ್ಸು ಮತ್ತು ಮೆದುಳಿನಲ್ಲಿ ಒಂದು ವಿಷಯವನ್ನು ದೃಢವಾಗಿ ಮುದ್ರಿಸಿಕೊಳ್ಳಿ. ಈ ಜಗತ್ತಿನಲ್ಲಿ ಯಾವುದೇ ಶಕ್ತಿಯು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಖಂಡಿತವಾಗಿ ನೀವು ನಿಮ್ಮನ್ನು ಸೋಲಿಸದ ಹೊರತು ನಿಮ್ಮ ಆತ್ಮವಿಶ್ವಾಸವು ನಿಮಗೆ ರಕ್ಷಣೆಯನ್ನು ತುಂಬುತ್ತದೆ. ಒಟ್ಟಾರೆಯಾಗಿ ಈ ಸಮಯ ನಿಮಗೆ ಬಂದಿರುವಂತಹ ವರದಾನವಾಗಿರುತ್ತೆ. ನಿಮ್ಮ ಪರಿಶ್ರಮವು ನಿಮ್ಮ ಕೈಯಲ್ಲಿರುವಂತಹ ಆಯುಧವಾಗಿದೆ. ನೀವು ಒಮ್ಮೆ ಬಲವಾದ ಸಂಕಲ್ಪ ಮಾಡಿದರೆ ಈ ಜಗತ್ತಿನಲ್ಲಿ ನೀವು ಸಾಧಿಸಲು ಸಾಧ್ಯವಾಗದೇ ಇರೋದು ಯಾವುದೂ ಇಲ್ಲ. ನೀವು ಕೃಷಿಕರು ಮತ್ತು ನೀವು ವ್ಯಾಪಾರ ಮಾಡುತ್ತೀರಾ, ಕೆಲಸ ಮಾಡುತ್ತೀರಾ, ಎಲ್ಲ ರೀತಿಯ ಕಷ್ಟ, ಪರಿಶ್ರಮ, ಕಲೆ ಕ್ಷೇತ್ರದಲ್ಲಿ ಮುಂದುವರಿಯೋಕೆ ಉನ್ನತವಾದ ಸ್ಥಾನವನ್ನು ತಲುಪೋದಕ್ಕೆ ಸಾಧ್ಯತೆ ಮತ್ತು ಸಾಮರ್ಥ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತೀರಾ. ನೀವು ಯಾವುದೇ ರೀತಿಯ ಒಂದು ತಾಳ್ಮೆಯನ್ನು ಹೊಂದಿರುವಂತಹ ಮನುಷ್ಯರಾಗಿರೋದ್ರಿಂದ ಖಂಡಿತವಾಗಿ ವೃಷಭ ರಾಶಿಯವರು ಭೂಮಿ ತತ್ವದ ತಾಳ್ಮೆಯನ್ನು ಹೊಂದಿರೋದ್ರಿಂದ, ನೀವು ಕಠಿಣ ಪರಿಶ್ರಮದ ತತ್ವಶಾಸ್ತ್ರವನ್ನು ಹೊಂದಿರೋದ್ರಿಂದ ನೀವು ಅದ್ಭುತವಾದ ಸೃಜನಶೀಲತೆಯನ್ನು ಗಳಿಸಿಕೊಳ್ತೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಎಷ್ಟೇ ಹೊಡೆತಗಳನ್ನು ತೆಗೆದುಕೊಂಡರೂ ಕೂಡ, ನೀವು ಎಷ್ಟೇ ಬಾರಿ ಬಿದ್ದರೂ ಕೂಡ ಮತ್ತೆ ಎದ್ದೇಳುವಂತಹ ಧೈರ್ಯವನ್ನು ಹೊಂದಿರೋದ್ರಿಂದ ಇದು ನಿಮ್ಮನ್ನು ಅಪಹಾಸ್ಯ ಮಾಡಿದವರು ನಾಳೆ ನಿಮ್ಮನ್ನು ಅಸೂಯೆ ಪಡುತ್ತಾರೆ. ಆ ರೀತಿ ಬದುಕಿನಲ್ಲಿ ಬೆಳೆದು ಬರ್ತೀರಾ.
ಒಟ್ಟಾರೆಯಾಗಿ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುತ್ತೆ. ಈಗ ನಿಮ್ಮ ಹೃದಯದಲ್ಲಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಎಲ್ಲರೂ ಕೂಡ ಶ್ಲಾಘಿಸುತ್ತಾರೆ. ನಿಮ್ಮ ಸಮಯ ಬಂದೇ ಬರುತ್ತದೆ, ಆದರೆ ನೀವು ಕಾಯಬೇಕಾಗುತ್ತದೆ. ನೀವು ಕಾಲವನ್ನು ಸೃಷ್ಟಿಸುತ್ತೀರಾ. ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದವರ ಎಲ್ಲರ ಮುಂದೆ ತಲೆಯ ಮೇಲೆ ನಿಮ್ಮ ಪಾದವನ್ನು ಇಟ್ಟು ಎಲ್ಲರಿಗೂ ಕೂಡ ಉತ್ತರವನ್ನು ಕೊಡುವಂತಹ ಅದ್ಭುತವಾದ ಸಮಯ ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ನೀವು ಹುಟ್ಟಿನಿಂದಲೇ ರಾಜರು, ನೀವು ನಿಮ್ಮ ಜೀವಿತದ ಚಕ್ರವರ್ತಿಗಳಾಗಿರ್ತೀರಾ. ಈ ಸತ್ಯವನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ದಿನವು ಹತ್ತಿರದಲ್ಲಿದೆ. ಈ ಸಮಯ ಬಂದಿದೆ ಮತ್ತು ಅರ್ಥಹೀನ ವಿಷಯಗಳಿಗೆ, ಅನಗತ್ಯವಾದ ವಾದ ವಿವಾದ ಜಗಳಗಳಿಗೆ ನಿಮ್ಮ ಮನಸ್ಸನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ತರವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಮುಂದೆ ಏನು ಮಾಡಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ನಿಮ್ಮ ಪ್ರತಿಭೆಗೆ ಒಂದು ಉತ್ತರ ಅವಕಾಶ ಬರುತ್ತದೆ. ನಿಮಗೆ ಸರಿಯಾದ ಮನ್ನಣೆ ಸಿಗ್ತಾ ಹೋಗುತ್ತೆ. ಹೊಸ ಅವಕಾಶಗಳು, ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಈ ಸಮಯ ಪ್ರೇಮ ವಿವಾಹಗಳಿಗೆ ಉತ್ತಮವಾದ ಸಮಯವಾಗಿರೋದ್ರಿಂದ ತುಂಬ ಅನುಕೂಲಕರವಾಗಿರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಜೀವನವನ್ನು ಕಳೀತೀರಾ. ಒಟ್ಟಾರೆಯಾಗಿ ನೀವು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಂಡು ಸ್ವಾಭಿಮಾನದಿಂದ ಮುನ್ನಡೆಯುವಂತಹ ಅದೃಷ್ಟದ ಸಮಯ ಅಂತ ಹೇಳ್ಬಹುದು. ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಹೊಸ ವ್ಯಕ್ತಿಯ ಸಲಹೆ ಮತ್ತು ನಿರ್ಧಾರಗಳಿಗೆ ನೀವು ಒಂದು ಗೌರವವನ್ನು ಕೊಡಬೇಕಾಗುತ್ತೆ. ದೇವರು ಕಳಿಸಿರುವಂತಹ ವ್ಯಕ್ತಿಗೆ ಕೃತಜ್ಞತೆಯನ್ನು ತೋರಿಸಬೇಕಾಗುತ್ತೆ. ಈ ಸಮಯ ಎಲ್ಲವೂ ಕೂಡ ನಿಮ್ಮ ಕೈಯಾರೆ ಬದಲಾಗೋದನ್ನು ನೋಡ್ತಾ ಹೋಗ್ತೀರಾ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಆಗಮನದಿಂದ ಅದೃಷ್ಟದ ಬಗ್ಗೆ ಒಳ್ಳೆಯ ಸುದ್ದಿ, ಹಣವು ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿರಬಹುದು. ನಿಮ್ಮ ಕೈಗೆ ಸಿಗಬೇಕಾದ ಹಣ ನಿಂತು ಹೋಗಿರಬಹುದು ಅಥವಾ ನಿಮ್ಮ ಕೈಯಿಂದ ಬರುತ್ತಲೇ ಇರಬಹುದು. ನೀವು ನಗುತ್ತಿರುವಂತಹ ಮುಖದ ಹಿಂದೆ ಎಷ್ಟು ಆರ್ಥಿಕ ತೊಂದರೆ ಮರೆ ಮಾಡಿದ್ದೀರಾ ಎಂದು ದೇವರಿಗೆ ತಿಳಿದಿದೆ. ಈ ಫೆಬ್ರವರಿ 1ರಿಂದ 5ನೇ ತಾರೀಕು ಒಂದು ಪೌರ್ಣಿಮೆ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈ ಸಮಯ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ಬೆಳಕಿನ ಕಡೆಗೆ ಹೆಜ್ಜೆ ಇಡುವಂತಹ ಅನಿರೀಕ್ಷಿತ ರೀತಿಯಲ್ಲಿ ಹಣವು ನಿಮ್ಮ ಕಡೆಗೆ ಬರುತ್ತದೆ. ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳೋದು ನಿಮ್ಮ ಬುದ್ಧಿವಂತಿಕೆ ಬಿಟ್ಟಿದಂತಹ ವಿಷಯ. ಒಬ್ಬ ವ್ಯಕ್ತಿಯಿಂದ ನಿಮ್ಮ ಮನಸ್ಸು ಬದಲಾಗುತ್ತೆ, ನಿಮ್ಮ ಆಲೋಚನಾ ಶಕ್ತಿ ಬದಲಾಗುತ್ತೆ. ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಮನಸ್ಸು, ಧೈರ್ಯ ಮತ್ತು ಆತ್ಮವಿಶ್ವಾಸ, ನಿಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ತೊಂದರೆಗಳು ನೇರವಾಗಿ ನಿಧಾನವಾಗಿ ದೂರವಾಗುವ ಸಮಯ ಹತ್ತಿರಕ್ಕೆ ಬರ್ತಿದೆ. ಈ ಸಮಯದಲ್ಲಿ ನಿಮ್ಮ ರಕ್ಷಣಾತ್ಮಕ ಗುರಿಯಾಗಿರುವಂತಹ ಪ್ರತಿಯೊಂದು ಬೆಳಕಿನ ಹಿಂದೆ ಕತ್ತಲೆಯು, ಕತ್ತಲೆ ಹಿಂದೆ ಬೆಳಕು ಬರುವಂತೆ ದೇವರು ನಿಮ್ಮ ಹಿಂದೆ ವರಗಳನ್ನು ನೀಡಿದಾಗ ಅವನು ಕೆಲವು ಎಚ್ಚರಿಕೆಗಳನ್ನು ಸಹ ನೀಡ್ತಾ ಹೋಗ್ತಾನೆ. ಆ ಎಚ್ಚರಿಕೆಗಳನ್ನು ನಿಮ್ಮ ಜೀವನದಲ್ಲಿ ಅನುಸರಿಸುವ ಮೂಲಕ ಖಂಡಿತವಾಗಿ ನೀವು ಪಾಲಿಸಬೇಕಾದ ಎಚ್ಚರಿಕೆಗಳಿದೆ. ಇದನ್ನು ಪಾಲಿಸಿದ್ದೇ ಆದಲ್ಲಿ ಮಾತ್ರ ಆ ಅದೃಷ್ಟವು ನಿಮ್ಮದಾಗುತ್ತೆ. ಈ ಸಮಯದಲ್ಲಿ ನೀವು ಯಾರನ್ನೂ ಕೂಡ ಕುರುಡರಾಗಿ ನಂಬಾರ್ದು. ನಿಮ್ಮ ದೊಡ್ಡ ದೌರ್ಬಲ್ಯವೆಂದರೆ ನಿಮಗೆ ತಿಳಿಯದೆ ನೀವು ಎಲ್ಲರನ್ನ ನಂಬ್ತೀರಾ. ಎಲ್ಲರನ್ನ ವಿಶ್ವಾಸಾರ್ಹರು ಅಂತ ನೀವು ಎಲ್ಲರಿಗೂ ಸಹಾಯವನ್ನು ಮಾಡುವ ಮನಸ್ಸನ್ನು ಹೊಂದಿರ್ತೀರಾ. ಒಟ್ಟಾರೆಯಾಗಿ ಒಂದು ಹುಣ್ಣಿಮೆ ಕಳೆದ 4-5 ದಿನಗಳು ಈ ರಾಶಿಯವರು ತಿಳಿಯದೆ ಮಾಡಿರುವಂತಹ ಕೆಲವು ತಪ್ಪು ನಿರ್ಧಾರಗಳು ನಿಮ್ಮ ಬಾಳನ್ನು ನರಕ ಮಾಡ್ಬೋದು. ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆಯನ್ನು ನಿರ್ಮಿಸಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗೋಸ್ಕರ ಕೆಲವೊಂದಿಷ್ಟು ಪರಿಸ್ಥಿತಿಗಳನ್ನು ಅನುಕೂಲಕರವಾಗಿ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ತಿಳಿಸುವಂತಹ ಪರಿಹಾರವನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೀವೇ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಸಮಯ ನಿಮ್ಮ ಶತ್ರುಗಳ ಹೃದಯದಲ್ಲಿ ಭಯ ಹುಟ್ಟಿಸುವಂತಹ ಒಂದು ಯಶಸ್ಸಿನ ಮೆಟ್ಟಿಲನ್ನು ಹೇರುವಂತಹ ಅದ್ಭುತವಾದ ಸಮಯವಾಗಿರುತ್ತೆ. ನಿಮ್ಮ ಮಾತುಗಳು ಅದ್ಭುತವಾಗಿರುತ್ತೆ. ನಿಮ್ಮ ಶಕ್ತಿ, ಧೈರ್ಯಕ್ಕೆ ಎಲ್ಲರೂ ತಲೆಬಾಗ್ತಾರೆ. ಒಟ್ಟಾರೆಯಾಗಿ ನಿಮ್ಮ ನಗುವಿನೊಂದಿಗೆ ನಿಮ್ಮ ತಾಳ್ಮೆ ಅದ್ಭುತವಾಗಿರೋದ್ರಿಂದ ಖಂಡಿತವಾಗಿ ದೇವರ ಆಶೀರ್ವಾದ ನಿಮ್ಮ ಕೈ ಹಿಡಿಯುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ನಂಬಿಕೆ ಇಲ್ಲದೆ ಇರುವಂತಹ ವರ್ತಿಸೋದನ್ನು ತಪ್ಪಿಸಬೇಕು. ದೈವಿಕ ಸಂದೇಶವನ್ನು ನೀವು ಖಂಡಿತವಾಗಿ ಮನಸ್ಸಾರೆ ಪೂಜಿಸೋದನ್ನು ಕಲ್ತ್ಕೊಳ್ಬೇಕು. ನಿಮ್ಮ ಬಾಳಿನಲ್ಲಿ ಬರ್ತಕ್ಕಂತಹ ವ್ಯಕ್ತಿ ನಿಮಗೆ ಶಕ್ತಿ ಮತ್ತು ಧೈರ್ಯವಾಗಿ ನಿಂತ್ಕೊಳ್ತಾರೆ. ಇದಾದ ನಂತರ ನಿಮ್ಮ ಜೀವನದಲ್ಲಿ ಭಯಕ್ಕೆ ಜಾಗ ಇರೋದಿಲ್ಲ. ಸಮಯ ನಿಮ್ಮ ಪರವಾಗಿ ತಿರುಗುತ್ತದೆ. ನಿಮ್ಮ ದೇಹ, ಮನಸ್ಸು ದೇವರ ಒಂದು ವಿಶೇಷವಾದ ಆಧ್ಯಾತ್ಮಿಕದ ಶಕ್ತಿ ಕಡೆಗೆ ಹೋಗ್ತಾ ಇರುತ್ತೆ. ಈ ಸಮಯ ಅಗತ್ಯವಿಲ್ಲದೆ ಇರುವಂತಹ ಜಗಳ, ಮನಸ್ತಾಪ, ಕೋಪದ ಕಡೆಗೆ ನಿಮ್ಮ ಬುದ್ಧಿಯನ್ನು ಕೊಡಬೇಡಿ. ಈ ಸಮಯವನ್ನು ಗೌರವಿಸಿ ದೇವರಿಗೆ ಒಂದು ಕೃತಜ್ಞತೆ ಭಾವವನ್ನು ಸಲ್ಲಿಸಿ. ಅಷ್ಟೇ ಅಲ್ಲದೆ ಈ ಒಂದು ಫೆಬ್ರವರಿ 1, 2, 3, 4, 5 ದಿನಗಳ ನಂತರ ಹುಣ್ಣಿಮೆ ಇರೋದ್ರಿಂದ ಚಂದ್ರನ ಶಕ್ತಿ ಅತ್ಯಂತ ಬಲಶಾಲಿಯಾಗಿರುತ್ತೆ. ಒಂದೊಂದು ಸಾರಿ ಆ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಆದ ಕಾರಣ ಈ ಸಮಯದಲ್ಲಿ ನೀವು 3 ನಿರ್ಜನ ಪ್ರದೇಶಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಮೊದಲನೇದಾಗಿ ನಿಮಗೆ ಎಲ್ಲಿ ಗೌರವ ಸಿಗೋದಿಲ್ವೋ ಅಂತಹ ಸ್ಥಳಕ್ಕೆ ಹೋಗೋದನ್ನು ತಪ್ಪಿಸಬೇಕು. ಮೊದಲೇ ನೀವು ಸ್ವಾಭಿಮಾನ ಮತ್ತು ಮನಸ್ಸಿನಲ್ಲಿ ಅಪಾರವಾದ ಗೌರವ, ಭಕ್ತಿ ಉಳ್ಳವ ಜನರಾಗಿರ್ತೀರಾ. ಆದ್ದರಿಂದ ಈ ಸಮಯಗಳಿಗೆ ಹೋದಾಗ ಅವರು ಕೊಡುವಂತಹ ಅಗೌರವ ಮತ್ತು
ಅವರ ತಪ್ಪು ಮಾತುಗಳು ಮತ್ತು ನಿಮ್ಮನ್ನು ಕೀಳಾಗಿ ನೋಡುವಂತಹ ಭಾವನೆ ನಿಮ್ಮ ಮನಸ್ಸನ್ನು ಕುಗ್ಗಿಸಬಹುದು. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಕುಗ್ಗಬಹುದು, ನಿಮ್ಮ ಗೌರವ ನಿಮಗೆ ಕಡಿಮೆ ಆಗಬಹುದು. ಇಲ್ಲಿಯವರೆಗೂ ಕಾಪಾಡಿಕೊಂಡು ಬಂದಂತಹ ಗೌರವ, ಯಶಸ್ಸು ನಿಮಗೆ ಮಣ್ಣು ಪಾಲಾಗುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಯಾರಿಗೆ ಸಹಾಯ ಮಾಡಿದರೂ ಕೂಡ, ಯಾರೇ ನಿಮ್ಮಿಂದ ಸಹಾಯ ಪಡೆದುಕೊಂಡರೂ ಕೂಡ ನಿಮ್ಮನ್ನು ಹೊಗಳೋರಾಗಲಿ ತೆಗಳೋರಾಗಲಿ ಅಂತಹ ಜಾಗಗಳಿಗೆ ಈ ಒಂದು 5 ದಿನ ಹೋಗೋದನ್ನು ತಪ್ಪಿಸಬೇಕು. ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಭಾವನೆಗಳಿಂದ ತುಂಬಿರುತ್ತೆ. ಕೆಲವೊಂದು ಬಾರಿ ಕೆಲವೊಂದಿಷ್ಟು ಸಮಯ ಮತ್ತು ವ್ಯಕ್ತಿಗಳ ಮಾತು ನೇರವಾಗಿ ಮನಸ್ಸಿಗೆ ತಟ್ಟುತ್ತೆ. ಇದರಿಂದ ಖಂಡಿತವಾಗಿ ನಿಮ್ಮ ಮನಸ್ಸು ಕುಗ್ಗಬಹುದು. ಮಾನಸಿಕವಾಗಿ, ದೈಹಿಕವಾಗಿ ನಿಮಗೆ ಹಿಂಸೆ ಆಗುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ಈ ಒಂದು ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಎರಡನೇದಾಗಿ ನಿರ್ಜನ ಪ್ರದೇಶಗಳು ಅಂದರೆ ಹಲವಾರು ವರ್ಷಗಳ ದೇವಾಲಯಗಳು, ಕಟ್ಟಡಗಳು, ಸ್ಮಶಾನದ ದಾರಿ ಅಥವಾ ಬಾವಿ, ಕೆರೆ ಇರುವಂತಹ ಸ್ಥಳ, ನೀರಿರುವಂತಹ ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಖಂಡಿತವಾಗಿ ಅಲ್ಲಿ ನಕಾರಾತ್ಮಕ ಅಂಶಗಳಿರ್ಬೋದು. ನೀವು ಹೋದಾಗ ನಿಮ್ಮ ಮೈಯನ್ನು ಆವರಿಸಬಹುದು. ಇದರಿಂದಾಗಿ ದೇವರು ಕೂಡ ನಿಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವೊಂದು ಬಾರಿ ಸಣ್ಣ ಕಲ್ಲು ಎಡವಿದರೆ ದೊಡ್ಡ ಅಪಘಾತವಾಗುವಂತಹ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿ ವೃಷಭ ರಾಶಿಯವರ ಜೀವನದಲ್ಲಿ ದೊಡ್ಡ ದೊಡ್ಡ ಕಷ್ಟಗಳು ಬರುವ ಮುನ್ನ ಸೂಚನೆಗಳು ಸಿಗುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಅನುಸರಿಸಿದರೆ ಮಾತ್ರ ದೊಡ್ಡ ಕಷ್ಟಗಳಿಂದ ಸುಲಭವಾಗಿ ಪಾರಾಗಬಹುದು. ಇನ್ನು ಈ ಸಮಯ ಈ ರಾಶಿಯವರು ಬೇಜವಾಬ್ದಾರಿತನ, ಸೋಮಾರಿತನವನ್ನು ದೂರ ಇಡಬೇಕು. ಧ್ಯಾನ, ಯೋಗದ ಮೊರೆ ಹೋಗೋದು ಅತ್ಯುತ್ತಮ. ಆಧ್ಯಾತ್ಮಿಕವಾಗಿ ಶಕ್ತಿವಂತರಾಗಿ, ಧೈರ್ಯವಂತರಾಗಿ, ಯಾರನ್ನ ಕೂಡ ನಂಬಿ ಹಣಕಾಸಿನ ವ್ಯವಹಾರವನ್ನು ಮಾಡಬೇಡಿ. ಸ್ವಂತ ಸಂಬಂಧಿಕರಿಗಾದರೂ ಕೂಡ ಈ ಸಮಯದಲ್ಲಿ ಹಣಕಾಸಿನ ಸಹಾಯ ಮಾಡೋದ್ರಿಂದ ನೀವು ಕಷ್ಟ ನಷ್ಟಗಳನ್ನು, ಆರ್ಥಿಕ ಪರಿಸ್ಥಿತಿಯಲ್ಲಿ ದೌರ್ಬಲ್ಯಗಳನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಈ 3 ಕೆಲಸಗಳನ್ನು ನೀವು ತಪ್ಪಿಸೋದ್ರಿಂದ ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಶಾಂತಿ ಉಳಿದುಕೊಳ್ಳುತ್ತೆ. ಆತ್ಮವಿಶ್ವಾಸ, ಧೈರ್ಯ, ಪ್ರಗತಿಯ ಕಡೆಗೆ ಹೆಜ್ಜೆ ಖಂಡಿತವಾಗಿ ನಿಮ್ಮದಾಗುತ್ತೆ. ಈ ಸಮಯ ನೀವು ನಂಬುವಂತಹ ದೇವರು ನಿಮ್ಮ ಕೈ ಹಿಡಿಯುತ್ತಾನೆ, ಕಷ್ಟಗಳಿಂದ ಹೊರತರ್ತಾನೆ. ಅದೃಷ್ಟ ಎಂಬ ಮನೆಯ ಬಾಗಿಲನ್ನು ತಟ್ಟೋಕೆ ಸಿದ್ಧರಾಗಿರುವಂತಹ ವೃಷಭ ರಾಶಿಯವರೇ, ನಾವು ತಿಳಿಸಿರುವಂತಹ ಪರಿಹಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಿ ಮತ್ತು ತಾಳ್ಮೆಯಿಂದ ಇಟ್ಕೊಳ್ಳಿ. ನಿಮಗೆ ತುಂಬ ಒಳ್ಳೆಯದಾಗುವಂತಹ ದಿನಗಳು ಪ್ರಾರಂಭವಾಗುತ್ತಿದೆ. ಇನ್ನು ಮುಂದಿನ ದಿನಗಳು ನಿಮಗೆ ಅದೃಷ್ಟ, ಶುಭ, ಲಾಭ ಹಾಗೂ ಸಮೃದ್ಧಿಯನ್ನು ತಂದುಕೊಡುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.